ನೆಮ್ಮದಿನ ಇವಾಗ ನಿಂಕ ನೆಮ್ಮದಿನ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಂಗಂತೂ ನಿನ್ನ ಹತ್ರ ಹೇಗಿ 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 ಸಾಕಾಗೋಗ್ಬಿಟ್ಟೈತೆ. ಎಲ್ಲನೂ ದೂರ ಹೊರಟೋಗೋಣ ಅನಿಸ್ತೈತೆ. ಅದೆಷ್ಟು ನಗಿಯಲ್ಲ ಅವ್ರು ನಿನ್ನ ಆಡ್ಕೊಂಡು. ಹಾಂ, ಆ ಎಳೆ ಮಗುನ ಸಾಕಿರೋದಕ್ಕೆ ದುಡ್ಡು ಇಸ್ಕೊಂಡಿದ್ಯಲ್ಲ, ನೀನೇನು ಮನುಷ್ಯನ? ಹಾಂ, ಏಯ್ ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು ನೀನು. ಯಾಕ ಕೇಳ್ದಾಗೆಲ್ಲ ತಂದಾಕಲ್ಲ ಮನೆಗೆ ಬೇಕಾದ್ದು. ಓಹೋ ಏನಲ್ಲಿ ನಿಮ್ಮ ಅಪ್ಪನಲ್ಲಿ ಪ್ರಿಯ ಕೊಡ್ತಾನೆ ನಿಂಕ ಎಲ್ಲನೂ ದುಡ್ಡು ಕೊಡ್ತಿದ್ದು. ಯಾರು ಕೊಡಲ್ಲಮ್ಮ ಏನೂ. ಬಾಯಿ ಮುಚ್ಕೊಂಡು ಎತ್ಕೊಂಡೋಗಿ ಒಳಗಿಕ್ಕೆ ಹೋಗೋ. ನಾನು ಮುಟ್ಟಲ್ಲ ಆ ದುಡ್ಡನ್ನ, ನನಗೆ ಬೇಡ ಬೇಡ. ನಾನು ಎಡ್ಕೈ ಕೂಡ ಮುಟ್ಟಲ್ಲ ಆ ದುಡ್ಡನ್ನ, ಆ ಪಾಪ ದುಡ್ಡನ್ನ ನೀನು ಎಕ್ಕೋ. ಯಾಕ ಎಂಟು ತಿಂಗಳಿಂದ ಆ ಮಗುನ ಸಾಕ್ತಾ ಇರೋದು ನಾನು. ಏನು ಸುಮ್ಮನೆ ಬರಲ್ಲ. ಅಮ್ಮ ಯಾವುದೋ ಕಾರ್ ಓದ್ತೈತಲ್ಲ. ಹಾಂ, ಓ ಏನಪ್ಪ ಲ್ಯಾಟ್ರಿ ಹೊಡೆದ್ಬಿಟ್ಟೈತೆ. ಹಾಂ, ಏನು ಇಷ್ಟೊಂದು ದುಡ್ಡು, ಏನು ಕತೆ? ಯಾವಾಗ ಹಾಕಿದ್ದಪ್ಪ ಲ್ಯಾಟ್ರಿ? ಹೋಗ್ಲಿ ಬಿಡಪ್ಪ, ದುಡ್ಡು 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 ಅಂತ ಬಡ್ಕೊತಾ ಇದ್ದಲ್ಲ. ಸಖತ್ ದುಡ್ಡೇ ಲ್ಯಾಟ್ರಿ ಹೊಡೆಯುತ್ತೆ, ಮಜಾ ಮಾಡಪ್ಪ. ಲಾಟ್ರಿ ಹೊಡೆದಿರೋದಲ್ಲದನು ವಿಜಯ್ ಭಾವನ್ ಕೊಟ್ಟಿದ್ದು. ಅದೇ ಶೋಭಿತಾ, ವಿಜಯಣ್ಣ ಬಂದಿದ್ರಾ? ವಿಜಯಣ್ಣ ಯಾಕೆ ಕೊಟ್ರು ಅಪ್ಪನ ದುಡ್ಡು? ಏನು ದುಡ್ಡು ಕೊಡಬೇಕಾಗಿದ್ದೇನಿಲ್ಲಲ್ಲ ವಿಜಯಣ್ಣನಿಗೂ ನಮಗೂ ಈ ದುಡ್ಡಿನ ವ್ಯವಹಾರ ಏನಿಲ್ಲಲ್ಲ. ಹಾಂ, ರಕ್ಷಾ ಅವ್ರ ಅಮ್ಮನ ಬಂದಿದ್ಲಪ್ಪ. ರಕ್ಷಾ ಅವ್ರ ಅಮ್ಮನ ಬಂದಿದ್ಲು. ನಾನು 8 ತಿಂಗಳಿಂದ ಮಗುನ ಸಾಕಿದ್ದೀನಿ, ಅದ್ರ ದುಡ್ಡು ಕೊಡ್ರಿ ಅಂತ ನಿಮ್ಮ ಅಪ್ಪನ ಬಾಯ್ ಬಿಟ್ಟ ಕೇಳಿದ್ನು. ಅದಕ್ಕೆ ವಿಜಯ್ ದುಡ್ಡು ಕೊಟ್ಬಿಟ್ಟು ಮಗುನ ಕರ್ಕೊಂಡು ಅವ್ರು ಹೋದ್ರು. ನೋಡ್ದೇನಪ್ಪ, ಅವ್ರ ಹತ್ರ ಎಲ್ಲ ನಿಂಗೆ ಎಷ್ಟು ಮರ್ಯಾದೆ ಐತೆ? ಹಾಂ, ಅಮ್ಮ ಏನು ಹೇಳ್ತಾ ಇದೆಯಾ? ರಕ್ಷಣ್ ಸಾಕಿದ್ದಕ್ಕೆ ಅಪ್ಪನ ದುಡ್ಡು ಇಸ್ಕೊಂಡವನೇ? ಹ್ಞೂ ಧನು, ಮಾವನೇ ಕೇಳಿದ್ದು. ನಾನು ರಕ್ಷಾನ 8 ತಿಂಗಳಿಂದ ಸಾಕ್ತಾ ಇದ್ದೀನಿ, ಸುಮ್ಮನೆ ಏನು ಬಂದಿಲ್ಲ, ದುಡ್ಡು ಬೇಕು ಅಂತ ಕೇಳಿದ್ರು, ಅದಕ್ಕೆ ಭಾವನ್ ಕೊಟ್ಟರು. ಅಪ್ಪ, ತಂದೆ ಅನ್ನೋ ಮರ್ಯಾದೆ ಕಳ್ಕೊಂಬೇಡ ನೀನು. ಎತ್ಕೊಂಡೋಗಿ ಮಾನವಾಗ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಾ. ಏನು ಸಾಕಿದ್ಯಾ ನಿನ್ನ ಮಗುನ? ನಾವು ತಿನ್ನೋ ಅನ್ನದಾಗೆ ಒಂದು 2 ತುತ್ತು ಸಿಗ್ತಾ ಇದ್ರೆ ಆ ಮಗುಗೆ. ಏನು ಆ ಮಗು ಏನು ದಿನಾನು KG ಗಟ್ಟಲೆ ತಿಂತಾಯ್ತಾ? ಇಲ್ಲ ಏನೇನು ಆಸ್ತಿ ಬರ್ತಿದ್ಯಾ? ಹಾಂ, ಇಲ್ಲ 1 kg 2 kg ಒಡವೆ ತಂದು ಕೊಟ್ಟಿದ್ಯಾ ಮಗುಗೆ? ಏನಿಲ್ಲಲ್ಲ. ಸ್ಕೂಲ್ ಫೀಸು ಒಂದು 35,000 40,000 ಕಟ್ಟಿದ್ಯಾ. ಅಷ್ಟಕ್ಕೆ ಇಷ್ಟೊಂದು ದುಡ್ಡು ಇಸ್ಕೊಳೋದ? ನಿನಗೆ ಮನುಷ್ಯತ್ವ ಅನ್ನೋದು ಇಲ್ಲೇನಪ್ಪ? ಏನು ಜನ್ಮನಪ್ಪ ನಿಂದು ಜನ್ಮ? ಥೂ, ಮಾನ ಮರ್ಯಾದೆ ಬಿಟ್ಟೋನೆ. ಲೇಯ್, ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಂಗೆ ಅಂತಿಂಥ ಸಾವು ಬರಲ್ಲ. ನೋಡ್ತಾ ಇರೋ, ಅಂಥ ಸಾವು ಬರ್ತೈತೆ ನಿಂಗೆ. ಯಾಕೋ ಏನು ಮರ್ಯಾದೆ ಕಡಿಮೆ ಆಗ್ತೈತೆ? ಏನು ನಿನ್ನ ಕತೆ? ಹಾಂ, ತಂದೆ ಅನ್ನೋದು ಮರ್ತೋಗಿದ್ಯಾ? ನೀನು ಒಬ್ಬ ತಂದೆನಾ? ಹಾಂ, ನನ್ನ ಮಾನ ಮರ್ಯಾದೆ ಇಂಚಿಂಚು ಹರಾಜಾಗ್ತಾ ಇದೆಯಲ್ಲ. ನೀನು ಒಬ್ಬ ತಂದೆನಾ? ನಿನ್ನಂಥವ್ನು ಇದ್ರೆ ಎಷ್ಟು ಸತ್ರೆ ಎಷ್ಟು? ಫಸ್ಟ್ ಎತ್ಕೊಂಡಾಗ ಅವ್ರ ದುಡ್ಡು ಅವ್ರು ಕೊಡು, ಇಲ್ಲ ಅಂತಂದರೆ ನೋಡಿ ಚೆನ್ನಾಗಿರಲ್ಲ. ಲೇಯ್, ನಾನು ಯಾಕೋ ದುಡ್ಡು ಕೊಡಲಿ? ನಾನು ಸಾಕಿದ್ದೀನಿ. ದುಡ್ಡು ನನಗೆ ಬೇಕು, ನಾನು ಖರ್ಚು ಮಾಡಿದ್ದೀನಿ. ಬೇಕೋ ನಂಗೆ ದುಡ್ಡು? ಏನಕ್ಕೆ ಬೇಕು ದುಡ್ಡು ನಿನಗೆ? ಏನಕ್ಕೆ ಬೇಕೋ? ಏನಿಲ್ಲ ನಿನ್ನ ಹತ್ರ ದುಡ್ಡು 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 ಅಂತ ಸಾಯ್ತಾ ಇದೆಯಲ್ಲ. ಏನು ಹೋಗೋಗಿ ಎದೆ ಮೇಲೆ ಕೊಡುತ್ತೀಯ ನೀನು? ನಿಂದು ಒಂದು ಜನ್ಮನ ಆ ಎಳೆ ಕಂದನ್ ಸಾಕಿರೋದಕ್ಕೆ ದುಡ್ಡು ಇಸ್ಕೊಂಡಿದೆಯಲ್ಲ. ನಿನಗೆ ಮನುಷ್ಯತ್ವ ಅನ್ನೋದೈತಾ? ಮನುಷ್ಯರ ಜಾತಿನ ನೀನು? ಥೂ, ಯಾವುದೇ ಒಂದು ಪ್ರಾಣಿಗೆ ಹೋಲ್ಸೋಕ್ಕೂ ಅಸಹ್ಯ ಆಗ್ತೈತೆ. ಪ್ರಾಣಿಗಳು ಎಷ್ಟೋ ಮೇಲು, ಒಂದು ತುತ್ತು ಅನ್ನ ಹಾಕಿದ್ರೆ ಅವ್ಕೆ ನಿಯತ್ತಿರ್ತೈತೆ. ಲೈ, ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನಿಷ್ಟ, ನಾನು ಹೆಂಗೆ ಬೇಕಾದರೂ ಇರ್ತೀನಿ. ಅದನ್ನೆಲ್ಲ ನೀನು ಕೇಳಬೇಕಾಗಿಲ್ಲ. ನೀನು ನನ್ನ ಮಗನು, ನಾನೆಲ್ಲ ನಿನ್ನ ಮಗನು. ತಂದೆ ಹೇಳ್ದಂಗೆ ಮಗನ ಕೇಳಬೇಕು, ಮಗನ ಹೇಳ್ದಂಗೆ ತಂದೆ ಅಲ್ಲ. ಬಾಯಿ ಮುಚ್ಕೊಂಡು ಬಿದ್ದಿರಲ್ಲೇ. ಇಷ್ಟ ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾಯಿರಾ? ದೊಡ್ಡದಾಗಿ ನಾನು ಕೇಳಕ್ಕೆ ಬಂದವನು ಬುದ್ಧಿ, ನಾನು ಕೇಳಕ್ಕೆ ಬಂದವನೇ. ಜಜ ಎತ್ಕೊಂಡೋಗಿ ಒಳಗಿಕ್ಕೆ ಹೋಗೆ. ನಾನು ಆವಾಗಿಂದ ಹೇಳ್ತಾ ಇದ್ದೀನಲ್ಲ, ದುಡ್ಡು ಮುಟ್ಟಲ್ಲ ಅಂತ. ಮುಟ್ಟಲ್ಲ ಅಂದರೆ ಮುಟ್ಟಲ್ಲ, ಎಲ್ಲಿ ಬೇಕಾದ್ರೂ ಇಕ್ಕೋ, ನಂಗೇನಾಗಬೇಕು? ಅದಕ್ಕೂ ನನಗೂ ಸಂಬಂಧ ಇಲ್ಲ. ಭದ್ರಪ್ಪ ಇದ್ದೀರೇನಪ್ಪ ಮನೆಗೆ? ಯಾರದು? ಬರ್ರಿ. ಭದ್ರಪ್ಪ, ಮೇಡಮ್ ಅವ್ರು ಹೇಳಿದ್ದು ನೀವು ಟೇಷನ್ಗೆ ಬರಬೇಕಂತೆ. ಟೇಷನ್ಗ? ನಾನ್ಯಾಕೆ ಬರಬೇಕು ಟೇಷನ್ಗೆ? ಹಾಂ, ನಿನ್ನ ಮೇಲೆ ಕಂಪ್ಲೇಂಟ್ ಬಂದೈತಪ್ಪ, ಅದಕ್ಕೆ ಬಾ ಟೇಷನ್ಗೆ. ನನ್ನ ಮೇಲೆ ಕಂಪ್ಲೇಂಟು? ನಾನೇನು ತಪ್ಪು ಮಾಡಿದ್ದೀನಂತೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕ? ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಹಾಂ, ನಾನೇನು ಅಂತ ತಪ್ಪು ಮಾಡಿಲ್ಲ. ಜನಗಳಿಗೆ ಜಾಸ್ತಿ ಬಡ್ಡಿಗೆ ದುಡ್ಡು ಕೊಟ್ಟು ಹಿಂಸೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ನಿನಗೆ? ಇದು ಕಾನೂನು ವಿರುದ್ಧ ಅಂತ. ನಡೆಯಪ್ಪ ಟೇಷನ್ಗೆ. ಹೋಗಯ್ಯ, ನಾನು ಬರಲ್ಲ. ನಾನು ಯಾಕೆ ಬರ್ಬೇಕು ಟೇಷನ್ಗೆ? ಓಹೋ, ಕಷ್ಟ ಕಾಲಕ್ಕೆ ದುಡ್ಡು ಕೊಡ್ತೀನಿ ನೋಡು, ಅದು ಕೇಳೋದಕ್ಕೆ ಜನಗಳಿಗೆ ತಪ್ಪು. ನೀನು ಕಷ್ಟ ಕಾಲಕ್ಕೆ ದುಡ್ಡು ಕೊಡ್ತೀಯಾ? ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಜನಗಳಿಗೆ ಯಾಕೆ ಹಿಂಸೆ ಮಾಡ್ತಾ ಇದೆಯಾ ನೀನು? ಹಾಂ, ಇದೆಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತಪ್ಪ ಇಷ್ಟೊಂದು ದುಡ್ಡು? ಯಾವುದು ಬಡ್ಡಿ ದುಡ್ಡೆಲ್ಲ ಇದು ನಮ್ಮ ಸ್ವಂತ ದುಡ್ಡು. ಎಲ್ಲಿಂದ ಬಂತು ಅದೆಲ್ಲ ನಿಮ್ಗೆ ಯಾಕ? ನಮ್ಮ ಸಂಸಾರ ನಮ್ಮಿಷ್ಟ, ಅದಕ್ಕೆಲ್ಲ ನೀವ್ಯಾಕೆ ತಲೆ ಹಾಕ್ತೀರಾ? ನೋಡಪ್ಪ, ಸುಮ್ಮನೆ ಮಾತು ಖರ್ಚು ಮಾಡಬೇಡ. ಅರೆಸ್ಟ್ ಮಾಡಿ ಅವಮಾನ ಮಾಡಿ ಕರ್ಕೊಂಡು ಹೋಗ್ಬೇಕಾಗ್ತೈತೆ. ನಾನು ಹೇಳ್ದಂಗೆ ನನ್ನ ಜೊತೆಗೆ ಬಂದರೆ ಸರಿ, ಇಲ್ಲ ಅಂತಂದರೆ ನಿನಗೆ ಅವಮಾನ ಆಗ್ಬೇಕು. ಹಂಗೆ ಮಾಡ್ತೀನಿ ನಾನು. ನಡಿ ಟೇಷನ್ಗೆ, ಮೇಡಮ್ ಅವ್ರು ಮಾತಾಡ್ಬೇಕಂತೆ. ಫಸ್ಟು ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ಹೇಳು, ಆಮೇಲೆ ಬರ್ತೀನಿ ನಾನು. ಅದೆಲ್ಲ ಹೇಳೋಕ್ಕಾಗಲ್ಲಪ್ಪ, ಅದೆಲ್ಲ ಹೇಳೋಕ್ಕಾಗಲ್ಲ. ಏನಿದ್ರು ಮೇಡಮ್ ಅದ್ರ ಹತ್ರ ಮಾತಾಡು. ಮೇಡಮ್ ಅವ್ರು ಹೇಳ್ತಾರೆ, ಬಾ ಎದ್ದೇಳು, ನಡಿ ಟೇಷನ್ಗೆ. ನಾನು ಬರಲ್ಲ ಅಂದರೆ ಬರಲ್ಲ ಟೇಷನ್ಗೆ. ನಾನು ಯಾಕೆ ಬರಬೇಕು? ಯಾರು ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮೇಲೆ? ಹಾಂ ಸರ್, ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿರೋದು? ಅದೆಲ್ಲ ನಮ್ಗೆ ಗೊತ್ತಿಲ್ಲಮ್ಮ. ಮೇಡಮ್ ಅವ್ರ ಹತ್ರ ಬಂದು ಮಾತಾಡಬೇಕು.
ಅದೇನು ವಿಷಯನೋ ನಮ್ಗೆ ಗೊತ್ತಿಲ್ಲ. ಅವ್ರು ಹೋಗಿಂತವ್ರನ್ನ ಕರ್ಕೊಂಬನ್ನಿ ಅಂತಾರೆ, ನಾವು ಕರ್ಕೊಂಬರ್ತೀರಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇವಾಗ ಏನಾದರೂ ನೀವು ನನ್ನ ಜೊತೆ ಬರಲಿಲ್ಲ ಅಂತಂದರೆ ರೋಡ್ ಶೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ನೋಡಬೇಕು ನಿನ್ನನ್ನು. ಸುಮ್ಮನೆ ನಡಿ ಸ್ಟೇಷನ್ಗೆ. ನಿಂಗೆ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಮೇಲಕ್ಕೆ ಹೋಗ್ತೀಯಾ. ನಡಿ ಸ್ಟೇಷನ್ಗೆ. ಸರ್ ನಾನು ಕರ್ಕೊಂಬರ್ತೀನಿ, ನೀವು ನಡೀರಿ ಸರ್, ನಡೀರಿ ಸರ್, ನಾನು ಕರ್ಕೊಂಬರ್ತೀನಿ. ಇಲ್ಲ ರೀ, ಆಗಲ್ಲ. ಮೇಡಮ್ ಅವ್ರು ಏನು ಹೇಳಿರೋದು, ಅವ್ರನ್ನ ಕರ್ಕೊಂಬರೋದು ನಿಮ್ಮ ಜವಾಬ್ದಾರಿ ಅಂತ ಹೇಳವ್ರೆ. ಮತ್ತೆ ನಮ್ಮನ್ನು ಬೈತಾರೆ ಅವರು. ನಾನೇ ಕರ್ಕೊಂಡು ಹೋಗ್ಬೇಕು. ಇಲ್ಲ ಇಲ್ಲ, ನಾನು ಬರಲ್ಲ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಸ್ಟೇಷನ್ಗೆ ಹೋಗ್ಬೇಕು? ನಾನು ಯಾಕೆ ಬರಲಿ? ನಾನು ಬರಲ್ಲ. ಜನಗಳು ಕಷ್ಟ ಅಂತ ಬಂದಾಗ ಸಹಾಯ ಮಾಡ್ತೀನಲ್ಲ, ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಾ? ಹಾಂ, ಯಾವನ್ ಕೊಟ್ಟವನು ಹೇಳೋ, ಅವನ ಹೆಸರು ಹೇಳ್ಬೇಕು. ಹೇಳ್ದಿದ್ರೆ ನಾನು ಬರಲ್ಲ. ನೀವು ಬರಲಿಲ್ಲ ಅಂತಂದರೆ ನಾನು ಫೋನ್ ಮಾಡ್ತೀನಿ. ಮೇಡಮ್ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಸಯ್ಯ, ಅದ್ಯಾವ ಮೇಡಮ್ ಕರ್ಸು, ಬರಲಿ. ನಾನು ಮಾತಾಡ್ತೀನಿ. ಅದ್ಯಾರು ಬರ್ತಾರೋ ಬರಲಿ, ನಂಗೆ ಕೂತು ಹೇಳೋದು ಮಾತಾಡೋದು. ಸರ್, ಸಿಂಚನಾ ಮೇಡಮ್ ಅವ್ರು ಅಲ್ವೇನು ಸರ್? ಹಾಂ ಹೌದು, ಸಿಂಚನಾ ಮೇಡಮ್ ಅವರೇ. ತುಂಬ ಸ್ಟ್ರಿಕ್ಟ್ ಆಫೀಸರ್ ಸರ್. ಅವ್ರ ಹತ್ರ ನನ್ನ ಕೈಲಿ ಆಗಲ್ಲ. ಇವ್ರು ನಾನೇ ಕರ್ಕೊಂಡು ಹೋಗ್ಬೇಕು. ಇವ್ರು ಬರಲ್ಲ ಅಂತಂದರೆ ನಾನು ರೋಡಲ್ಲಿ ಅವಮಾನ ಮಾಡಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಜನ ಎಲ್ಲ ನೋಡಬೇಕು, ಹಂಗೆ ಮಾಡ್ತೀನಿ ನಾನು. ಇವ್ರೇನು ಹೇಳಿದ ಮಾತೇ ಕೇಳ್ತಾ ಇಲ್ಲಲ್ಲ. ಮೇಡಮ್ಗೆ ಏನಾದರೂ ಫೋನ್ ಮಾಡಿದ್ರೆ ಅಷ್ಟೇ, ಇನ್ನೂ ರಾದಂತ ಮಾಡ್ತಾರೆ ಅವರು. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಅವಾಗ ನಿಮಗೆ ಎಲ್ಲ ಅವಮಾನ ಆಗೋದು, ನಮಗೇನಲ್ಲ ರೀ. ಲಾಸ್ಟ್ ಸರಿ ಕೇಳ್ತಾ ಇದ್ದೀನಿ, ಬರ್ತಿರೋ ಬರಲ್ಲ ಅಷ್ಟು ಹೇಳ್ರಿ ಸರ್. ನೀವು ಹೋಗಿ ಸರ್, ಬರ್ತಾರೆ. ಅವ್ರಿಗೇನು ಮೇಡಮ್ ಅವ್ರಿಗೇನು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಅದೇ ಸರ್ ಕೇಳ್ತಾ ಇರೋದು, ಯಾರು ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮೇಲೆ? ಅವ್ರ ಹೆಸರು ಹೇಳ್ರಿ ಅಂತ. ಎಷ್ಟು ಗಾಂಚಲಿ ಮಾಡ್ತೀರಾ ರೀ? ಹಾಂ, ಸ್ಟೇಷನ್ಗೆ ಬಂದು ಮೇಡಮ್ ಅವ್ರ ಹತ್ರ ಕೇಳಿ ಅಂತಂದರೆ ಎಷ್ಟು ವಾದ ಮಾಡ್ತಾ ಇದ್ದೀರಾ? ಏನು ಅಲ್ಲಿಗೇನು ಪೊಲೀಸ್ಗೆ ನಿಮ್ಮ ಹತ್ರ ರೆಸ್ಪೆಕ್ಟೇ ಇಲ್ವಾ? ಎದ್ದೇಳ್ರಿ ಮೇಲೆ, ಎದ್ದೇಳ್ರಿ. ಗಲ್ಲಪಟ್ಟೆ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕಾಗ್ತೈತೆ. ಮಾನವಾಗಿ ನನ್ನ ಜೊತೆ ಬಂದರೆ ಸರಿ, ಇಲ್ಲ ಅಂತಂದರೆ ನೋಡ ಮೇಲೆ ಪೊಲೀಸ್ ಬುದ್ಧಿ ತೋರಿಸ್ಬೇಕಾಗ್ತೈತೆ. ಏನೋ ಮರ್ಯಾದೆ ಕೊಟ್ಟರೆ ಎಷ್ಟೊಂದು ಮಿತಿ ಮೀರ್ತಾ ಇದ್ದೀರಾ ನೀವು. ನೀನು ಪೊಲೀಸ್ ಆದ್ರೇನು ಯಾರಾದ್ರೇನು ಕರ್ಸು ನಿಮ್ಮ ಮೇಡಮನ್ನ. ಹೇಳ್ಬೇಕು ಅವರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ. ನಾನು ಅಯ್ಯೋ ಪಾಪ ಅಂತಂದು ರೆಸ್ಪೆಕ್ಟ್ ಕೊಟ್ಟರೆ ನೀವು ಇಷ್ಟೊಂದು ಅತಿ ಮಿತಿ ಮೀರ್ತಾ ಇದ್ದೀರಾ? ಹಾಂ, ಮೇಡಮ್ ಬರ್ತಾರೆ, ಹೊರಗಡೆ ನಿಂತ್ಕೊಂಡು ಮಾತಾಡ್ತಾರೆ, ಆವಾಗ ನಿಮ್ಮದೇ ಮರ್ಯಾದೆ ಹೋಗೋದು. ಮೇಡಮ್ಗೆ ಫೋನ್ ಮಾಡ್ತೀನಿ ರೀ. ನನಗೆ ಗೊತ್ತಿತ್ತು ಯಾವತ್ತೋ ಒಂದು ದಿವಸ ಈ ಪರಿಸ್ಥಿತಿ ನಿಮ್ಗೆ ಬರ್ತೈತೆ ಅಂತ. ಟಿವಿಗ್ಲಾಗ ಫೋನ್ಗ್ಲಾಗ ಎಲ್ಲ ಬರ್ತಾಯಿತ್ತು, ಮೀಟ್ರ್ ಬಡ್ಡಿ ಕೊಡೋರನ್ನ ಅರೆಸ್ಟ್ ಮಾಡ್ತಾವ್ರೆ ಅಂತ. ಮಾನವಾಗಿ ಅವ್ರ ಜೊತೆಗೆ ಹೋಗ್ಬಿಟ್ಟು ಕೇಳ್ಕೊಂಬ ಹೋಗು. ನಮ್ಗಂತೂ ಹಣೆ ಬರ, ನಾವು ಕೇಳ್ತೀರಿ, ಬೇರೆಯವರೆಲ್ಲ ಕೇಳ್ತಾರಾ? ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನು ನೀನು ಬೀಳೋ ಪಾಟೀಲ್ಗೆ ಕಂಪ್ಲೇಂಟ್ ಕೊಡ್ತೀರಾ? ಸುಮ್ಮನೆ ಬಿಡ್ತಾರಾ? ಹೋಗು, ಮಾನವಾಗಿ ಹೋಗು. ಹೂನಪ್ಪ, ಹೋಗಪ್ಪ, ಅದೇನೋ ಹೋಗಿ ನೋಡ್ಕೊಂಡು ಹೋಗಪ್ಪ. ನೀನು ಸುಮ್ಮನೆ ಸಿಂಚನ ಬಂದರೆ ಅವಳು ಜಾಸ್ತಿ ಗಲಾಟೆ ಮಾಡ್ತಾಳೆ, ಅದೊಂದು ಅವಮಾನ. ಹೋಗಪ್ಪ, ಸೈಲೆಂಟಾಗಿ ಹೋಗಿ. ಏನೋ ಒಂದು ಕೆಲಸ ಐತೆ ಅದಕ್ಕೆ ಹೋಗಿದ್ದೆ ಅಂತ ಯಾರಿಗಾದ್ರೂ ಹೇಳ್ಬೋದು. ಹೋಗಪ್ಪ, ನೀನು ಹೋಗ್ಬಿಟ್ಟು ಬಾ. ಹೋಗಪ್ಪ, ನಮ್ಮದು 100 ಇತ್ತೈತೆ. ಫಸ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಬಾ. ಹೋಗಪ್ಪ, ಬೇಕಂದರೆ ನಾನು ಬರ್ತೀನಿ, ನಡಿ ಇಬ್ಬರು ಹೋಗೋಣ. ಸರ್ ಬನ್ನಿ ಸರ್, ಸಿಂಚನ ಮೇಡಮ್ಗೆ ಫೋನ್ ಮಾಡಬೇಡಿ. ಬನ್ನಿ ಸರ್, ನಮ್ಮ ತಂದೆ ಬರ್ತಾ ಇದ್ದಾರೆ. ಸರ್ ನೀವು ನಡೀರಿ ಸರ್, ನಾನು ನಮ್ಮ ತಂದೆನ ಕರ್ಕೊಂಡು ಬರ್ತೀನಿ. ಅರ್ಧ ಗಂಟೆಯಲ್ಲಿ ಅಲ್ಲಿರ್ಬೇಕು ನೀವು, ಇಲ್ಲ ಅಂತಂದರೆ ನಾನು ಬರಲ್ಲ, ಮೇಡಮ್ನ ಕಳಿಸ್ತೀನಿ. ಇಲ್ಲ ಸರ್, ಇಲ್ಲ, ನಾನೇ ಕರ್ಕೊಂಬರ್ತೀನಿ ಸರ್. ಬೇಗ ಬನ್ನಿ. ಸರಿ ಸರ್, ಆಯಿತು. ಹೋಗು, ಅದೇನೋ ನೋಡ್ಕೊಂಡು ಹೋಗು. ಯಾರೋ ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡೋರು. ಹೋಗು, ನೀನು ಕಂಗನ ಬುದ್ಧಿ ಬರ್ತೈತೆ ನೋಡೋಣ. ನಾನು ಅವತ್ತು ಹೇಳ್ದೆ, ಬೇಡ ಬಡ್ಡಿ ವ್ಯವಹಾರ ಬೇಡ, ಯಾವತ್ತಿದ್ರೂ ಇದರಿಂದ ನಮ್ಗೆ ಒಳ್ಳೇದಾಗಲ್ಲ, ಕೆಟ್ಟದ್ದೇ ಆಗೋದು ಅಂತ. ನೀನು ನನ್ನ ಮಾತು ಕೇಳಬೇಕಲ್ಲ. ಅನ್ಭೋಗ್ಸು, ಇವತ್ತು ಅನ್ಭೋಗ್ಸಿದ್ರೇ ನಿನಗೆ ಬುದ್ಧಿ ಬರೋದು. ಹೋಗ್ಲಿ, ಸುಮ್ಮನೆ ಇರಮ್ಮ, ಆಗಿದ್ದಾಯ್ತು. ಏನೋ ಇನ್ನು ಮುಂದೆ ಸರಿ ಮಾಡ್ಕೊಂತಾರೆ, ಸುಮ್ಮನೆ ಅಪ್ಪ. ನಡಿಯಪ್ಪ, ಸುಮ್ಮನೆ ದೊಡ್ಡದಾಗೋಕೆ ಮುಂಚೆ ಹೋಗ್ಬಿಟ್ಟು ಬರೋಣ. ಯಾರೋ ಕಂಪ್ಲೇಂಟ್ ಕೊಟ್ಟಿರೋ ನಂಗೆ ತಿಳಿಲಿ. ಆಯ್ತು ಅವ್ರ ಗ್ರಾಚಾರ, ಅದ್ಯಾರೋ ಕೇಳೋಣಂತೆ, ನಡೀರಿ.